ಅಮ್ಮ, ನಾನು ನಿಂಗೊಂದು ವಿಸಿ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ ಕಣಮ್ಮ. ಅಯ್ಯೋ, ವಿಸಿದ ಮನೆ ಆಳ ಬಿದ್ದೋಗ್ಲಿ ನೋಡು. ನಾನು ಹೇಳಿದ್ನಲ್ಲ ನಿಂಗೆ ಹುಡುಗನ್ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋನೆ. ಸರಿನೇ? ನೋಡು, ನಾನು ನೋಡಿರೋ ಹುಡುಗನ್ನೇ ನೀನು ಮದುವೆ ಮಾಡ್ಕೋಬೇಕು. ಹುಡುಗ ಮಾತ್ರನೂ ಬೊಂಬಾಟಕ್ಕೆ ಸೂಪರ್ ಆಗವನೆ. ಹೇಳಿದ್ನಲ್ಲ ಒಂಚೂರು ಕುಂಡ್ತಾನೆ ಅನ್ನೋದು ಬಿಟ್ರೆ ಏನಿಲ್ಲ. ಏಜ್ ಕಟ್ಕೊಂಡು ಏನು ಮಾಡ್ತೀಯಾ, ದುಡ್ಡು ಕಾಸಾಗ ಎಲ್ಲನೂ ಅವನೇ. ಇನ್ನೇನು ಗೊತ್ತಾವನೆ, ಅವನು ನೋಡಬೇಕು ಅಂತಲೇ ನಾನು ಇಲ್ಲಿ ದಾರಿನಾಗೇನೇ ಕಾಯ್ಕೊಂಡು ನಿಂತೀವ್ನಿ. ನಿನ್ನ ಹತ್ರಗೆ ಕರ್ಕೊಂಬಿಟ್ಟು ಬರೋಣ ಅಂತ ಕಾಯ್ತಿದ್ದೆ. ಅಷ್ಟಾಗಿ ನೀನೇನೇ ಬಂದ್ಬಿಟ್ಟೆ ನೋಡು. ನೋಡು ಬಾ. ಹಂಗೇನಿಯಾ, ಹೆಂಗೋ ಬಂದಿದ್ದೀಗಲ್ಲ ಹುಡುಗನ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೇನಿಯಾ ಹೋಗಿವಂತೆ. ಅಯ್ಯೋ ಅಮ್ಮ, ಹುಡುಗನ್ ನೋಡೋದಲ್ಲಿರಲಿ, ನಾನು ನಿನ್ಗೇನೋ ವಿಷಯ ಹೇಳ್ಬೇಕು ಅಂತಲೇ ಬಂದಿರೋದು. ಆ ಹುಡುಗನ ಯಾಕೆ ಕರ್ಸೋಕೋದೆ ನೋಡು. ಆ ಹುಡುಗನ ಮದುವೆ ಮಾಡ್ಕೊಳಕ್ಕೆ ನನಗೇನು ಇಷ್ಟ ಇಲ್ಲ ಕಣಮ್ಮ. ಆ ಹುಡುಗ ಅಂದರೆ ನನಗೇನು ಬ್ಯಾಡವೂ ಬೇಡ. ನಾನು ನೋಡಮ್ಮ, ನನಗೆ ಒಂದು ಹುಡುಗನ ಅತ್ತಿಗೆ ನೋಡೈತೆ ಕಣಮ್ಮ. ಆ ಹುಡುಗ ನನಗೆ ಭಾಳ ಇಷ್ಟ ಆಗೋಗ್ಬಿಟ್ಟವನೇ ಕಣಮ್ಮ. ಅತ್ತಿಗೆ ನೋಡಿರೋ ಹುಡುಗ ಮಾತ್ರ ನನಗಂತೂ ತುಂಬ ಇಷ್ಟ ಆಗೋಗ್ಬಿಟ್ಟವನೇ. ಅವನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ಕಣಮ್ಮ. ಸೂಪರ್ ಆಗವನೇ ಕಣಮ್ಮ ಹುಡುಗ. ಅವನೇ ಮದುವೆ ಮಾಡ್ಕೊತೀನಿ ಕಣಮ್ಮ. ಇನ್ನು ಆ ಮನೆಯಾಳಿ ನಿಂಗೆ ಹುಡುಗನ ಹುಡುಕ್ಬಿಟ್ಟವಳೆ. ಅದು ಹೆಂಗೆ ಹುಡುಕುದ್ಲ ಮನೆಯಾಳಿ? ಹೇ, ಸಾಧ್ಯನೇ ಇಲ್ಲ. ಅವಳಿಗೂ ನಮಗೂ ಆಗಿ ಬರೋದೇನೇ ಇಲ್ಲ. ಅಂಥದ್ರಾಗ ಅವಳು ಹುಡುಗನ ಹುಡ್ಕವಳೆ ಅಂತಂದರೆ ನಾನು ನಂಬಕ್ಕಿಲ್ಲ ನೋಡು. ಹುಡುಕಿದ್ರು ಯಾವನ 420 ಹುಡುಕಿರ್ತಾಳೆ. ಸುಮ್ಮನಿರು, ನಿಮ್ಮ ಹೊತ್ತಿಗೆ ನಾನು ನಂಬಕ್ಕೆ ಹೋಗ್ಬೇಡ. ಅವಳು ಸರಿ ಇಲ್ಲ. ಮೊದಲನೇ 840 ಇಲ್ಲ ಕಣಮ್ಮ. ಯಾವ 840 ಇಲ್ಲ, ಯಾವ 420 ಇಲ್ಲ ನೋಡು. ನಾನು ಹೇಳೋದನ್ನು ಕೇಳು. ಹುಡುಗ ಮಾತ್ರ ಸೂಪರ್ ಆಗವನೆ. ನೀನು ನೋಡಿದ ತಕ್ಷಣ ಕಳೆದೋಗ್ಬಿಡ್ತೀಯ ನೀನಂತೂ. ಅಮ್ಮ, ನನ್ನ ಏಜಿಗೆ ತಕ್ಕನಾಗವನೇ ಕಣಮ್ಮ. 40 ವರ್ಷ ಏನಾಗಿಲ್ಲ ಕಣಮ್ಮ. 40 ವರ್ಷದ ಅಂಕಲ್ ಅಂತೂ ಅಲ್ವೇ ಅಲ್ಲಮ್ಮ. ಹುಡುಗ ಮಾತ್ರ ಭಾಳ ಚೆನ್ನಾಗವನೇ ನೋಡೋಕ್ಕೆ. ನಂಗೆ ತುಂಬ ಇಷ್ಟ ಆಗ್ಬಿಟ್ಟವನೇ ಕಣಮ್ಮ ನನಗೆ. ಪ್ಲೀಸ್ ಕಣಮ್ಮ, ಪ್ಲೀಸ್ ಕಣಮ್ಮ, ಅವನ್ನೇ ಮದುವೆ ಮಾಡ್ಕೊತೀನಿ. ಅದಕ್ಕೆ ನೋಡಿರೋ ಹುಡುಗನೇನೇ ಮದುವೆ ಮಾಡ್ಕೊತೀನಿ ಕಣಮ್ಮ. ಹೌದಾ? ಏನು ಕೆಲಸನಂತೆ ಹುಡುಗಂಗೆ? ಏನಂತೆ ಮನೆ ಕಡೆ ಎಲ್ಲ ಸಂತಕೋರಂತ? ಎಷ್ಟು ಜನ ಅವರಂತೆ ಮಕ್ಕಳು ಎಲ್ಲರೂ? ಎಷ್ಟು ಕೋಟಿ ಆಸ್ತಿ ಐತಂತೆ? ಒಳ್ಳೆ ದುಡ್ಡಾಗಿರೋನೇ ಹುಡ್ಕವಳ ಇಲ್ಲ ಅಂತಂದರೆ ಏನು? ಇಲ್ಲ, ಕಾಂಜಿ ಪಿಂಜಿಗಳೇನೋ ಹುಡುಕ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಎಂಥವ್ನು ಹುಡ್ಕವಳೆ? ಅಮ್ಮ, ಹುಡುಗ ಮಾತ್ರ ತುಂಬ ಒಳ್ಳೆ ಹುಡುಗನಂತೆ ಕಣಮ್ಮ. ನನಗೂ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರು. ತುಂಬ ಚೆನ್ನಾಗವ್ರೆ ಕಣಮ್ಮ ನೋಡೋಕ್ಕೂ. ಆಮೇಲೆ ಹುಡುಗ ಏನು ಕೆಲಸ ಮಾಡ್ತಿಲ್ಲ ಕಣಮ್ಮ. ಹುಡುಗ ಅವ್ರ ಆಸ್ತಿ ಪಾಸ್ತಿ ಗೀಸ್ತಿ ಏನೂ ಇಲ್ಲ ಕಣಮ್ಮ. 10 ರೂಪಾಯಿ ಆಸ್ತಿನೂ ಇಲ್ಲ. ಅವನು ನಮ್ಮ ತೋಟದಾಗ ಏನೇ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೈತೆ ಎತ್ತಿಗೆ. ಹುಡುಗ ಮಾತ್ರ ನೋಡೋಕೆ ಚೆನ್ನಾಗವನೆ. ಆಸ್ತಿ ಅಂತೂ 0 ಆಸ್ತಿ ಕಣಮ್ಮ. ಅಪ್ಪ ಅಮ್ಮ ಯಾರೂ ಇಲ್ವಂತ, ಅನಾಥನಂತೆ. ಅದಕ್ಕೆ ಒಂದು ಅಕೌಂಟಾಗ 1 ಲಕ್ಷ ರೂಪಾಯಿ ಕಾಸು ಐತಂತೆ. ಅಷ್ಟು ಬಿಟ್ರೆ ಇನ್ನು ಅವನ ತಾಗಿ ಏನು 10 ರೂಪಾಯಿನೂ ಇಲ್ವಂತೆ ಕಣಮ್ಮ. ಆದರೂ ಹುಡುಗ ಒಳ್ಳೆಯವನಂತೆ. ನಾನು ಅವನೇನೇ ಮದುವೆ ಮಾಡ್ಕೊತೀನಿ ಕಣಮ್ಮ. ಅನ್ಕಂಡೆ ನಿಮ್ಮ ಹೊತ್ತಿಗೆ ಹುಡುಗನ ಹುಡ್ಕವಳೆ ಅಂದಾಗ ನೀ ಅನ್ಕಂಡೆ. ಆ ಕಿತ್ತೋಗಿರೋ ಮನೆಯಾಳಿ ನೀನು ಎಂಥ ಹುಡುಗನ ಹುಡುಕ್ತಾಳೆ ಅಂತ ಹೇಳ್ಬಿಟ್ಟು ಏನು ಇಲ್ದಿರೋ ಬಿಕಾರಿನ ನಮ್ಮ ತೋಟದ ಕೆಲಸ ಮಾಡಕ್ಕೆ ಬಂದಿರೋ ದಾಳನ್ನ ನೀನು ಮದುವೆ ಮಾಡ್ಬಿಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋಳ ಕಿತ್ತೋದ ಮನೆಯಾಳಿ. ನಿನಗೇನೆ ತಲೆನಾಗ ಸಗಣಿ ತುಂಬ್ಕೊಂಡೈತೆ ನಿನಗೆ? ಅಂತ ಕಿತ್ತೋಗಿರೋ ನನ್ನ ಮಕ್ಕಳನ್ನೆಲ್ಲ ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊಳಕ್ಕೆ ನೋಡು. ಆ ನನ್ನ ಮಗುನೇನು ಒಪ್ಕೋಬೇಡ, ಸುಮ್ಕಿರು. ಎಂಥ ಕಾಳ್ಬಡ್ಡಿ ಇರಬೇಡ ನಿಮ್ಮ ಹೊತ್ತಿಗೆ. ತೋಟದ ಕೆಲಸ ಮಾಡೋ ತೋಟದನ್ನ ನನ್ನ ಮಗಳು ಗಂಟಾಕಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟವಳ ಅವಳು ಲೌಡಿ ನೋಡು. ಏನು ಬೇಕಾಗಿಲ್ಲ. ಅವಳು ಮಾತ್ರ ರಾಣಿ ಥರ ಕಾಲ ಮೇಲೆ ಕಾಲ ಹಾಕೊಂಡು ಕೋಟ್ಯಾಧೀಶ್ವರ ಹುಡುಗನ ಜೊತೆ ಇರಬೇಕು. ಆದರೆ ನೀನು ಮಾತ್ರ ಬಿಕ್ಕಾರಿಯನ ಜೊತೆ, ಅದು ತೋಟದಾಗ ಕೆಲಸ ಮಾಡೋನ ಜೊತೆ ಬಿದ್ದಿರ್ಬೇಕೇನೆ. ನಿನ್ನ ತಲೆಗೆ ಏನೇ ತುಂಬ್ಕೊಂಡೈತೆ? ಅಂದ ಚಂದ ಕಟ್ಕೊಂಡು ನಿನಗೇನ್ಲೇ ಆಗಬೇಕು ಅಂದ ಚಂದವಾ? ನೋಡು, ದುಡ್ಡು ಮುಖ್ಯ ಜೀವನದಾಗೆ. ನನ್ನ ಮಾತು ಕೇಳು, ಬಾಯಿ ಮುಚ್ಕೊಂಡು ನಡಿ. ಯಾವನು ಬೇಡ, ಎಂಥದ್ದು ಬೇಡ. ಇಲ್ಲಮ್ಮ, ಹುಡುಗ ನಂಗೆ ಇಷ್ಟ ಆಗವನೇ ಕಣಮ್ಮ. ಪ್ಲೀಸ್, ನಾನು ಮದುವೆ ಮಾಡ್ಕೊಂಡ್ರೆ ಅವನ್ನೇ ಮಾಡ್ಕೊತೀನಿ ಕಣಮ್ಮ. ಇವನು ಯಾವನು ಕರೆಸ್ತಿದ್ಯಲ್ಲ, ಅವನ್ನ ಕ್ಯಾನ್ಸಲ್ ಮಾಡಿಸ್ಬಿಡಮ್ಮ. ಏನೇ ಬೊಗಳ್ತಿದ್ಯಾ? ನನ್ನ ಮಗನ ಮದುವೆ ಮಾಡ್ಕೊಂಡು ಏನೇ ಸುರ್ಕಂತೀಯ ಜೀವನದಾಗೆ? 10 ರೂಪಾಯಿ ಆಸ್ತಿ ಇಲ್ಲ, ಏನಿಲ್ಲ. 1 ಲಕ್ಷ ರೂಪಾಯಿ ಕಟ್ಕೊಂಡು ಏನೆಲ್ಲ ಮಾಡ್ತೀಯ ಮಗಳೇ? ಆ 1 ಲಕ್ಷ ರೂಪಾಯಿನ ಇವನು ಒಂದು ದಿನಕ್ಕೆ ಸಂಪಾದನೆ ಮಾಡ್ತಾನೆ. ನಾನು ನೋಡಿರೋ ಹುಡುಗ ನೋಡು. ನನ್ನ ಮಾತು ಕೇಳು. ಬೇವರ್ಸಿ ಹೇಳಿದ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ. ನಿಮ್ಮ ಹೊತ್ತಿಗೆ ನಾವು ಒಳ್ಳೆಳು ಅಂತ ಅನ್ಕೋಬೇಡ. ಸುಮ್ಮನೆ ನೀನು ನಾಟಕ ಮಾಡ್ತಾವಳ ಅವಳು ನಿನ್ನ ತಾಗೆ. ನೋಡು, ನಾನು ನೋಡಿರೋ ಹುಡುಗನೇ ನೀನು ಮದುವೆ ಮಾಡ್ಕೋಬೇಕು. ಅವನು ಯಾವನೋ ಕಾಂಜಿ ಪಿಂಜಿ ತೋಟಕಾಯಿಯನ್ನು ಮದುವೆ ಮಾಡ್ಕೊಳ್ಳೋದಲ್ಲ. ಇವನ್ ತಾಗೆ 20 ಎಕರೆ ತೋಟ ಐತೆ. ಇವನ ಜೊತೆ ಮದುವೆ ಮಾಡ್ಕೊಂಡ್ರೆ ನೀನು ಜೀವನ ಪೂರ್ತಿ ಸುಖವಾಗಿ ಸಂತೋಷವಾಗಿರ್ತೀಯ. ಸರಿನೇ? ಇಲ್ಲಮ್ಮ, ನಾನು ಹೊತ್ತಿಗೆ ತೋರಿಸಿರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ನೀ ಜೀವನ ಪೂರ್ತಿ ಸುಖವಾಗಿ ಸಂತೋಷವಾಗಿರ್ತೀನಿ. ನಂಗೆ ಯಾವ ಆಸ್ತಿ ಪಾಸ್ತಿ ದುಡ್ಡು ಏನೂ ಬೇಡ ಕಣಮ್ಮ. ನನಗಂತೂ ನನಗೆ ಆ ಹುಡುಗನೇ ಸಾಕು. ಹತ್ತಿಗೆ ಎಳೆಯೋಳೆ. ತುಂಬ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಒಳ್ಳೆತನಕ್ಕಿನ್ನೂ ಬೇರೆದೇನೋ ಐತಿ ಅಂತ ನನಗೇನು ಅನ್ನಿಸ್ತಿಲ್ಲ. ಒಳ್ಳೆತನ ಐತಲ್ಲ, ಅಷ್ಟೇ ಸಾಕು ಕಣಮ್ಮ. ನನ್ನ ಮದುವೆ ಅಂತ ಆದರೆ ಅದು ಅವನ್ನೇ ಮದುವೆ ಮಾಡ್ಕೊತೀನಿ. ಸರಿನಾ? ನೀ ಸುಮ್ಮನೆ ಬಂದ್ಬಿಟ್ಟು ಅಡ್ಡ ಪಡಿಸ್ಬಿಟ್ಟು ತಡೆಯಕ್ಕೆ ಬರಬೇಡ. ಇಷ್ಟು ದಿನ ನೀನು ಹೇಳಿರೋ ಮಾತನ್ನೇ ಕೇಳಿದ್ದೀನಿ. ಇನ್ನು ಮುಂದೆ ನಾನಂತೂ ನಾನು ಅನ್ಕೊಂಡಿರೋ ಥರನೇ ನೀ ಬಾಳ್ತೀನಿ, ಅನ್ಕೊಂಡಿರೋನೇ ನೀ ಮದುವೆ ಮಾಡ್ಕೊತೀನಿ. ಅಯ್ಯೋ 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 ಅಯ್ಯೋ, ಇಷ್ಟು ದಿನ ಸಾಕಿ ಸಲ್ವಿ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದಕ್ಕೆ ಇಂಥದ್ದೇನೆ ನೀ ಮಾಡೋದು ನೀನು? ನನ್ನ ಮಾತು ಮೀರ್ಬಿಟ್ಟು ಅವಳನ್ನೇನ ಮದುವೆ ಮಾಡ್ಕೊಬಿಟ್ರೆ ನಾನು ಸುಮ್ಮನಿರಕ್ಕಿಲ್ಲ. ಬಿಕಾರಿ ಆಗೋಗ್ಬಿಡ್ತೀಯಾ ನೋಡು. ನಾನು ತೋರ್ಸೋ ಹುಡುಗು ನೀನು ಮದುವೆ ಮಾಡ್ಕೊಂಡು ನೀನು ಚೆನ್ನಾಗಿರ್ಬೇಕು ಅಷ್ಟೇ. ಏನಿಯ ಈ ಬಡ್ಡಿ ಬಂಗಾರಮ್ಮನ ಮಗಳೂ ಬಡ್ಡಿ ಬಂಗಾರಮ್ಮನ ಥರನೇ ಇರಬೇಕು. ಅದು ಬಿಟ್ಬಿಟ್ಟು ಯಾವನೋ ಕಾಂಜಿ ಪಿಂಜಿನ ಮದುವೆ ಮಾಡ್ಕೊಂಡ್ರೆ ನನ್ನ ಬೆಲೆ ಏನಾಗಕ್ಕಿಲ್ಲ.
ಬೆಲೆ ಏನಾರೋ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ರೆಡಿ ಇಲ್ಲ. ನಾನು ಏನು ಗತಿ ಇಲ್ದಿರೋನೇ ಮದುವೆ ಮಾಡ್ಕೊಂತೀನಿ ಕಣಮ್ಮ. ಅಷ್ಟೇ ಏನಿಯ. ನಾನಂತೂ ಮನ್ಸಾಗ ಫಿಕ್ಸ್ ಮಾಡ್ಕೊಬಿಟ್ಟಿವ್ನಿ. ಅಬ್ಬಬ್ಬಬ್ಬಬ್ಬಬ್ಬ! ಹಾ. ಅತ್ತೆ, ಓಹೋ ಮಾಜಿ ಅತ್ತೆ, ನೀವು ಮಾತಾಡೋದೆಲ್ಲನೂ ಕೇಳಿಸ್ಕೊಂಡೆ. ಈಗ ಗೊತ್ತಾಯ್ತಾ ನಿಮ್ಮ ಮಗಳ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು. ಅವಳು ಯಾವತ್ತಿದ್ರೂ ಚೀಪ್ ಪ್ರಾಡಕ್ಟ್ಸ್ನೇ ಇಷ್ಟಪಡೋದು. ಸರಿನೇ? ಇವಳು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹ್ಯಾಪು ಅಂತ ಹೋಗ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಬಂದಿರೋದು. ಹಾ, ಇನ್ನೂ ಏನೋ ಸಾಧನೆ ಮಾಡ್ತಾವಳೆ ಅನ್ಕೊಂಡೆ. ಯಾವನ್ನು ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ? ಮಾಡ್ಕ ಕಾಂಜಿ ಪಿಂಚಿನೋ ನೆನೆಯ ನಿನಗೆ ಸೆಟ್ ಆಗೋದು. ಅಂಥ ನೆನೆಯ ಕಟ್ಕೋಬೇಕು ನೀನು. ನಿಮ್ಮಮ್ಮ ಸಾವುಕರ್ರು. ಸಾವುಕರ್ರು. ಈ ಮುಸುಡಿನ ಸಾವುಕಾರ ಯಾಕೆ ಮದುವೆ ಮಾಡ್ಕೋತಾರೆ? ಇವಳೇನು ನೀವೇನು ಅಂತೇಳ್ಬಿಟ್ಟು ಇಡೀ ಊರು ಕೇರಳಿಗೆಲ್ಲ ಗೊತ್ತು. ಅಂಥದ್ರಾಗೆ ಇವಳಿಗೆ ಬಡವ್ ನನ್ನ ಮಗ ಬಿಟ್ಬಿಟ್ಟು ಶ್ರೀಮಂತದನು ಯಾಕೆ ಮದುವೆ ಮಾಡ್ಕೋತಾನೆ? ಏಯ್, ನೀನು ಬಾಯಿ ಮುಚ್ಕೊಂಡು ಬಿದ್ದಿರೋ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಇಬ್ರಿಗೂ ಡೈವರ್ಸ್ ಆಗೈತೆ ತಾನೆ. ನೀನ್ ಬಂದ್ಬಿಟ್ಟು ಇಲ್ಲಿ ಅಲ್ಲಾಡ್ಸಂತದ ಅವಶ್ಯಕತೆ ಏನೂ ಇಲ್ಲ. ಬಂದ್ಬಿಟ್ಟು ಇಲ್ಲಿ ತಲೆ ತುಂಬ್ಕೊಂಡು ಹೌದು ನಾನು ಬಡವನನ್ನ ಮದುವೆ ಮಾಡ್ಕೊತೀನಿ, ಸಾವುಕಾರನನ್ನ ಮದುವೆ ಮಾಡ್ಕೊತೀನಿ, ಅದನ್ನ ಕಟ್ಕೊಂಡು ನಿನ್ಗೇನ್ ಲಾಗಬೇಕು? ಆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತಂದ್ಮೇಲೆ ನೀನು ಬಂದ್ಬಿಟ್ಟು ಇಲ್ಲಿ ಅಲ್ಲಾಡ್ಸೋ ಅವಶ್ಯಕತೆನೇ ನನಗಂತೂ ಇಲ್ಲ. ಸುಮ್ಮನೆ ನಿನ್ ಪಾಡು ನೀನು ಇರೋದ್ ಕಲ್ತ್ಕ ಅಷ್ಟೇನೆ. ಸುಮ್ಮನೆ ನನಗೆ ಮೈಗೆಲ್ಲ ಉರಿಸ್ಬೇಡ ನೀನು. ಅಯ್ಯೋ 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 ಮಾಜಿ ಎಂಟಿ. ಹ್ಮ್ ನೀನು ಮುಸುಡಿಗೆ ಒಳ್ಳೆ ಹುಡುಗ ಅಂತ ಯಾವನು ಸಿಗಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಸಂದ ಗೊತ್ತು. ಏನೋ ನಿಮ್ಮಮ್ಮ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಬಿಲ್ಡಪ್ಪು ಕೊಡ್ತಾವಳೆ ನೋಡು. ಅದೆಲ್ಲ ಆಗಕ್ಕಿಲ್ಲ ಅಂತನೂ ಗೊತ್ತು. ಯಾವನ ಒಬ್ಬ ಬೆಗ್ಗರ್ನ ಮದುವೆ ಮಾಡ್ಕೊಬಿಟ್ಟು ನೀನು ನೆಮ್ಮದಿಗಿರ್ಬೇಕು ತಾನೇ. ಆ ಬೆಗ್ಗರ್ ಜೊತೆ ನೀನು ನೆಮ್ಮದಿಗಿರ್ಬೇಕು ತಾನೇ. ಆ ಅಯ್ಯೋ ನೀನು ಹೋಗಿ ಅತ್ತೆ, ಮಾಜಿ ಅತ್ತೆ, ಇವಳಿಗೆ ಅವನು ಯಾವನೋ ಕೊಟ್ಬಿಟ್ಟು ಮದುವೆ ಮಾಡಿ. ಅದಕ್ಕಿನ್ನೂ ಬೆಸ್ಟ್ ಇನ್ ಯಾವುದೂ ಇಲ್ಲ. ಸರಿನೇ? ಲೇ ಮಗಳೇ, ಈ ಬಿಗ್ನಾಸಿ ನನ್ನ ಮಗನ ಜೊತೆ ಎಲ್ಲನೂ ಅನ್ನಿಸ್ಕೊಳ್ಳೋಂಥದ್ದು ಏನ್ಲೇ ಐತೆ? ಈ ಬೇವರ್ಸಿ ನನ್ನ ಮಗನೇನಿಯ ಮದುವೆ ಮಾಡ್ಕೊಂಡಂತ ಕೋಟಿ ಐಶ್ವರ್ಯ ಹುಡುಗಿನ ಮದುವೆ ಮಾಡ್ಕೊಂಡಿರ್ಬೇಕಾದ್ರೆ ನಿನ್ಗೇನೆ ಬಂದಿರೋದು ನಿಂಗೆ ದೊಡ್ಡ ರೋಗ. ನಿನಗೆ ನೀನು ಸಂದಕಿರೋ ಹುಡುಗನ ಮದುವೆ ಮಾಡ್ಕೋಬೇಕು ನೋಡು. ನಾನು ನೋಡಿರೋ ಹುಡುಗನೇ ನೀನು ಮದುವೆ ಮಾಡ್ಕೋಬೇಕು ಅಷ್ಟೇನೇನಿಯ. ಶಿವನ ಮುಂದೆ ಚೆನ್ನಾಗಿ ಬಾಳಿ ಬದುಕಿ ನೀನು ತೋರಿಸ್ಬೇಕು. ಈ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಿನಗೆ ಅವಮಾನ ಮಾಡ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ನಿನ್ನೇನೇ ಮನೆಯಿಂದ ಈಚೆ ಕಡೆಗೆ ಹಾಕೋನಲ್ವಾ? ಈ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡ್ತಾ ಇರು ಅಮ್ಮ. ಈ ನನ್ನ ಮಗಂಗೆ ಬುದ್ಧಿ ಕಲ್ಸೋಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳಕ್ ನಾನು ರೆಡಿ ಇಲ್ಲ. ಇವನು ಬುದ್ಧಿ ಕಲಿಸ್ತೀನಿ, ಅವನು ಬುದ್ಧಿ ಕಲಿಸ್ತೀನಿ, ಇನ್ನೊಬ್ರಿಗೆ ಯಾರಿಗೋ ಬುದ್ಧಿ ಕಲಿಸ್ತೀನಿ. ಇದ್ರ ಅವಶ್ಯಕತೆ ಏನಿಯ ನನಗಿಲ್ಲ ಕಣಮ್ಮ. ನೋಡು, ನಾನು ಹುಡುಗನ್ ನೋಡಿದ್ದೀನಿ. ಅವ್ರು ಇನ್ನೇನು ಬರ್ತಾರೆ. ಬಂದ ತಕ್ಷಣ ಏನಿಯ ಆ ಹುಡುಗನ್ ಒಪ್ಕೊಂಡು ನೀನು ಮದುವೆ ಮಾಡ್ಕೋಬೇಕು ಅಷ್ಟೇನೇನಿಯ. ಓ ಅತ್ತೆ ನಮಸ್ಕಾರ. ಓ ಬಾವಿ ಅಳಿಯದ್ರೆ ನಮಸ್ಕಾರ. ನಿಮ್ಗೋಸ್ಕರ ಏನಿಯ ಕಾಯ್ತಾ ಇದ್ದೆ. ಅಯ್ಯೋ, ಕಾರ್ ಯಾಕೆ ಅಷ್ಟು ದೂರ ನಿಲ್ಲಿಸ್ಬಿಟ್ಟು ಬಂದಿರಾ? ಇಲ್ಲಿ ತಗೊಂಬಿಟ್ಟು ಬರ್ಬೇಕು ತಾನೇ? ಎಲ್ಲರೂ ನೋಡ್ತಾ ಇದ್ರು. ತಗೊಂಬಿಟ್ಟು ಬಂದಿದ್ರೆ ನೀವು ನೋಡ್ರಿ ಅಷ್ಟು ದೂರ ನಿಲ್ಲಿಸ್ಬಿಟ್ಟಿದ್ದೀರೇ. ಇಲ್ಲ ನಾನೇನಿ ಅಷ್ಟು ದೂರ ಇರ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ದೆ. ಅಯ್ಯೋ ಅಳಿ ಅಂದ್ರೆ ಇಲ್ಲಿ ತಗೊಂಬಿಟ್ಟು ಬರ್ಬೇಕಿತ್ತು. ಎಲ್ಲರೂ ನೋಡ್ಬಿಟ್ಟು ಹೊಟ್ಟೆ ಉರ್ಕೊಳ್ಳೋರು. ಅದ್ ಸರಿ, ನಾನು ಹೇಳೋದಲ್ಲ ನನ್ನ ಮಗಳು ಅಂತ ಹೇಳ್ಬಿಟ್ಟು. ನೋಡಿ ಇವಳೇನಿಯ ನನ್ನ ಮಗಳು. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವತೆ, ಗುಲಗಂಜಿ ದೋಷವೋ ಇರದ ಬಾಳ ಸ್ನೇಹಿತೆ. ಅಬ್ಬಬ್ಬಬ್ಬಬ್ಬ! ಸೂಪರ್ ಜೋಡಿ. ಎರಡು ಕಣ್ಣು ಸಾಲದು ಕನ್ನಡಕ ಇಕ್ಕಡ್ರುನುವೆ. ಎಂತ ಒಳ್ಳೆ ಹುಡುಗನ ಹುಡುಕ್ಬಿಟ್ಟವಳೆ ಬಂಗಾರಮ್ಮ. ಓಡ್ದಾಗ ಇನ್ನೂ ನೋಡಕ್ ಎದುರುಗಡೆ ಹಿಂಗೆ ಸೂಪರ್ ಆಗಿದ್ಯಾ ಕಣಮಿ, ಸೂಪರ್ ಆಗಿದ್ಯಾ. ಎಂತ ಅಂದ ಸಂದ ನಿಂದು. ನಿಮ್ಮ ಅಮ್ಮಿ ಹೇಳಿದಕ್ಕಿನ್ನ ಸ್ಯಾನಿ ನೀ ಸಂದಕಿದ್ಯಾ. ಪ್ಯಾಂಟು ಶರ್ಟ್ ಹಾಕತ್ತಾಳೆ ನನ್ನ ಮಗಳು ಅಂತ ಹೇಳ್ತಿದ್ಲು. ನೀನು ಹಾಕಬೇಕಿತ್ತು, ಬೋಸ್ ಅಂದಾಗಿರ್ತಿದ್ದೆ. ಸೀರೆಗಂತೂ ಸೂಪರಾಗಿ ಕಾಣಿಸ್ತಿದ್ಯಾ ಕಣವೋ ನೀನಂತೂ. ನೋಡು, ನಮ್ಮ ಮನೆ ರಾಣಿ ಮಾಡ್ಕೊಂಡು ರಾಣಿ ಥರ ನೋಡ್ಕೊತೀನಿ ನೀನು. ಸರಿನೇ? ಅಯ್ಯೋ, ಇಲ್ಲಿ ದಾರಿನಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನಂತೂ. ಅಯ್ಯೋ ಬೊಂಬೆ ನೀನು. ಬಿಸಿಲು ಬೀಳ್ತಾಯ್ತು ನೋಡಿ, ನೀನು ಮಕ್ಕದ ಮೇಲೆ. ನೋಡಿ ಹೆಂಗೆ ಬೀಳ್ತೈತಿ. ಗಿಪ್ ಆಗಕ್ಕಿಲ್ವೇ? ನಡಿ ಫಸ್ಟು ಮನೆ ಒಳಗಡೆ ನಡಿ. ಮತ್ತೆ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿನ ನೀವು ಹಿಂಗೆಲ್ಲ ಬಿಸಿಲನ್ನ ಕಳ್ಸಂಗಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಬಿಸಿಲು ನೋಡಿ ಹೆಂಗೆ ಹೊತ್ಕೊಂಡು ಉರಿತಾಯ್ತಲ್ಲ ಬಿಸಿಲು. ನೀವು ಹಿಂಗೆಲ್ಲ ನಮ್ಮ ಹುಡುಗಿನ ಬಿಸಿಲನ್ನಾಗ ನಿಲ್ಲಿಸ್ಬಿಟ್ರೆ ಹೆಂಗೆ ಹೇಳಿ ಕೊಪ್ಪಗಾಕಿಲ್ವೇ? ನನಗೆ ಕೊಪ್ಪಗಿದ್ಬಿಟ್ರೆ ಸಂದಕ್ಕೆ ಇಷ್ಟ ಆಗಕ್ಕಿಲ್ಲ ನನಗೆ. ನೋಡಿ, ಇನ್ನು ತಣ್ಣಗಿರೋ ಜಾಗದಾಗ ಏನು ಇಕ್ಬೇಕು. ಆಮೇಕಿಂದ ಅವಳನ್ನಂತೂ ನಡೆಸ್ಕೊಂಡೆಲ್ಲ ಓಡಾಡ್ಸಂಗಿಲ್ಲ. ಅದೇನೇನು ಅವಳು ಖರ್ಚಾಯ್ತದೆ ಎಲ್ಲ ಹೇಳಿ ನಾನೇ ನೋಡ್ಕೊತೀನಿ. ಅಯ್ಯೋ ಅಳಿ ಅಂದ್ರೆ ನಿಮ್ಮಂತ ಅಳಿಯನ್ ಪಡಿಯಕ್ಕೆ ನಾನು ಯಾವ ಜನ್ಮದಾಗ ಪುಣ್ಯ ಮಾಡಿವನು ನಾ ಕಾಣೆ. ಎಂತ ಅಳಿ ಅಂದ್ರೆ ಸಿಕ್ಬಿಟ್ರು ನೀವಂತೂ. ಅಳಿ ಅಂದ್ರೆ ನಮ್ಮೂರು ಜನ ಎಲ್ಲ ನಿಮ್ಮನ್ನು ನೋಡಬೇಕು. ನಿಮ್ಮ ಘನತೆ ಗೊತ್ತು ಎಲ್ಲರಿಗೂ ಗೊತ್ತಾಗಬೇಕು. ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋರು ನೀವು ಅಂತಂದಮೇಲೆ ಹಿಂಗೆ ನಡ್ಕೊಂಬಿಟ್ಟು ಬಂದರೆ ಕಾರ್ನ ಅಷ್ಟು ದೂರ ಹಾಕ್ಬಿಟ್ಟು ಹೋಗಿ ಅಳಿ ಅಂದ್ರೆ ಕಾರ್ನ ಎತ್ಕೊಂಬಿಟ್ಟು ಇಲ್ಲಿಗೆ ತಗೊಂಬಿಟ್ಟು ಬಾ ಹೋಗಿ. ಕಾರಾಗಿ ಬಂದು ನನ್ನ ಮಗಳನ್ನ ನನ್ನ ಕೂರಿಸ್ಕೊಂಡು ಮನೆ ತನಕ ಅಲ್ಲಿ ಬಿಟ್ಬಿಡಿ. ಎಲ್ಲ ನೋಡಿದ್ರಲ್ಲ ಹಂಗೆ ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಸರಿನೇ? ನನ್ನ ಮಗಳು ನಿನ್ನ ಮೇಲೆ ಸೂಪರಾಗಿ ನೋಡ್ಕೊತೀನಿ. ಸರಿ ನನ್ನ ಹುಡುಗಿಗೆ ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಾರ್ನೇ ಕಳಿಸ್ಕೊಡ್ತೀನಿ. ಇನ್ಮೇಲೆ ಬಸ್ಗಿ ಸತ್ಸೋದು ಬಿಸ್ಲಾಗೆಲ್ಲ ಓಡಾಡ್ಸೋದು ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಹುಡುಗಿ ಶಾನೆ ಇದಾಗೋಗ್ಬಿಡ್ತದೆ, ಕೊಪ್ಪಕ ಹೋಗ್ಬಿಡ್ತಾಳೆ. ಸರಿನೇ? ಅಪ್ಪ, ಇಷ್ಟು ದಿನಕ್ಕೆ ಒಂದು ಸುಂದರವಾಗಿರೋ ಹುಡುಗಿನಂತೂ ನೋಡ್ಬಿಟ್ಟೆ ನಾನು. ಸರಿ ಕಾರ್ ಎತ್ಕೊಂಬಿಟ್ಟು ಬರ್ತೀನಿ. ನಿಮ್ಮ ಮನೆ ತಗ ನೀನು ನಿಲ್ಸನ. ನಾನಲ್ಲಿ ಜಾಗ ಇಲ್ವೇನೋ ಅಂತ ಹೇಳ್ಬಿಟ್ಟು ಅಲ್ಲಿ ದೂರ ನಿಲ್ಲಿಸ್ಬಿಟ್ಟು ಬಂದೆ. ಇರಿ ತಗೊಂಬಿಟ್ಟು ಬರ್ತೀನಿ.
ಸರಿ ಸರಿ ಹೋಗಿ ಹೋಗಿ ತಗೊಂಬಿಟ್ಟು ಬಾ ಹೋಗಿ ಸರ್ನ ತಗೊಂಬಿಟ್ಟು ಬನ್ನಿ ಇಲ್ಲೇ ನಿಂತಿರ್ತೀವಿ. ಸರಿ ಸರಿ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ಯಾರೂ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಯಾರು ಅಲ್ಲದ ಅಲ್ಲ, ಈ ರಾಣಿ ಇಲ್ಲದ ಅರಮನೆಯಿಂದ. ಏ ಗೊತ್ತು, ಸುಮ್ಕೆ ನಿಂತ್ಕೊಳ್ಳ. ಈಗಲೇ ಕಾರ್ ತಕೊಂಬಿಟ್ಟು ಬರ್ತೀನಿ, ನೀನ್ ಬಿಸ್ಲಾಗ ಮಾತ್ರ ನಿಂತ್ಕೋಬೇಡ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಬಂಗಾರಮ್ಮ, ಎಂತ ಒಳ್ಳೆ ಅಂಕಲ್ ನೋಡ್ಬಿಟ್ಟಿದ್ರೆ ನೀವಂತೂ. ನಿಮ್ಮ ಮಗಳಿಗೆ ಸೂಪರ್ ಆಗೈತೆ ಬಿಡಿ. ಕಾರು ಗೀರು ಒಬ್ಬೊಬ್ಬೊಬ್ಬ ಮಗಳನ್ನ ತಲೆ ಮ್ಯಾಲ ಇಕ್ಕೊಂಡು ಮೆರ್ಸ ಅಂತಾನೆ ಸಿಕ್ಬಿಟ್ಟ ನಿಮ್ಗೆ. ಏಯ್ ನಿನಗೆ ಕಾಳೆ ಬೇವರ್ಸಿ ಎಲ್ಲ ಬಿಟ್ಟು ಹೋದ್ಮೇಲೆ ಮತ್ತೆ ಯಾಕೆ ಬಂದು ನಿಂತ್ಕೊಂಡಿದ್ಯಾ? ನನಗೂ ನಿಂಗೂ ಇನ್ನು ಯಾವ ಸಂಬಂಧ ಇಲ್ಲ ಅಂತಂದೇಲೆ ಇಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತೀಯ ಮೂದೇವಿ ನನ್ನ ಮಗನೇ? ಹೋಗ್ಲಾ ಸುಮ್ಕೆನೆ ನೀಯಾ? ಅಯ್ಯೋ ಕಂಡರ್ ಮನೆ ಉಸಬರಿ ನಮ್ಗೆ ಯಾಕೆ, ಸುಮ್ಮನೆ ನೋಡನಿ ಅಂತ ಬಂದೆ ಏನ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಹೆಂಗಿದ್ರು ಮಾಜಿ ಅಂತ ಹೇಳ್ವಾ, ಹೊಸಿ ಕ್ಯೂರಿಯಾಸಿಟಿ ಏನ್ ಮಾಡ್ತಾವಳೆ ಹಂಗೆ ಅಂತ ಹೇಳ್ಬಿಟ್ಟು. ಈಗ ಗೊತ್ತಾಯ್ತಲ್ಲ ಅಂಕಲು ನಾ ಮದುವೆ ಮಾಡ್ಕೊತಾವಳೆ ಅಂತ. ಮಾಡ್ಕೊಂಡ್ಲಿ ಬಿಡಿ ಪಾಪ, ನೋಡಿದ್ರೆ ನೀವು ಅಯ್ಯೋ ಅನ್ನಿಸ್ತದೆ. ಏಯ್ ಅಮ್ಮಿಕೊಂಡು ಹೋಯ್ತೀಯಾ? ಇಲ್ಲಾಂದ್ರೆ ತೆಗೆದ್ ನಾಲ್ಕು ಬೀದಿನಾಗೆ ಬಾರಿಸ್ಲ ಹೇಳು. ನೋಡಿ ಸುಮ್ಕೆನೆ ನೀಯಾ? ಮಗಳೇ ನೋಡ್ದಾ ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡ್ಗ ಹೆಂಗವನಿ ಅಂತ ಹೇಳ್ಬಿಟ್ಟು ಸೂಪರ್ ಆಗವನಲ್ವಾ? ನೋಡ್ದಾ ನಿನ್ನ ಹೆಜ್ಜೆ ಇಕ್ಕೂನುವೆ ನಡ್ಸಕ್ಕಿಲ್ಲ, ಬಿಸ್ಲುನಾಗ ನಿಂತ್ಕೊಂಡ್ರೆ ಕುಪ್ಗಾಯ್ತೀಯ ಅಂತ ಹೇಳ್ತಾನೆ. ಅಂತದ್ರಾಗ ನಿನ್ನ ಬೀದಿ ಕಳಿಸ್ಬಿಡ್ತಾನ. ಯೋಚನೆ ಮಾಡು, ನಿನ್ನ ಬೀದಿನಾಗ ನಿಲ್ಲಿಸ್ಬಿಟ್ಟು ಹಂಗೆ ಹಿಂಗೆ ಕೆಲಸ ಮಾಡು ಅಂತ ನನ್ನ ಹೇಳ್ತಾನ. ಇಲ್ಲ ಈಗಲೇ ಸಂದಾಕ್ ನೋಡ್ಕೊಳ್ಳೋನು, ನಾಳೆ ಇನ್ನೆಷ್ಟು ಸಂದಾಕ್ ನೋಡ್ಕೋಬೇಡ ಹೇಳು ಮಗಳೇ. ನೋಡು ಅವರು ಇವರು ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ, ನನ್ನ ಮಾತು ಕೇಳು. ನನ್ನ ಮಾತು ಕೇಳಿ ಇವನ್ನೇನೇ ಮದುವೆ ಮಾಡ್ಕ. ಸಂದಾಕ್ ಇರ್ತೀಯ, ವಯಸ್ಸು ಕಟ್ಕೊಂಡು ಏನಾಗಬೇಕೆ, ದುಡ್ಡು ಕಾಸಕ್ಕೆ ಸಂದಾಕವನ ಅಷ್ಟೇನೇ ಸಾಕು. ಯಪ್ಪ ನನಗಂತೂ ಶಾಕ್ ಹೊಡೆದಂಗಾಯ್ತು ಅವನು ನೋಡಿದ ತಕ್ಷಣ. ಏನಿಯ ಅವ ಇಲ್ಲ ಕಣಮ್ಮ, ನಾನೇನಾರ ಮದುವೆ ಅಂತ ಆದರೆ ನಾನಂತೂ ಒತ್ತಿಗೆ ತೋರಿಸಿ ಹುಡುಗನೇನೇ ಮದುವೆ ಮಾಡ್ಕೊತೀನಿ. ಈ ಅಂಕಲ್ನ ಮಾತ್ರ ನಾನು ಮದುವೆ ಮಾಡ್ಕೊಳಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕಿಲ್ಲ. ಏ ನಿಂತ್ಕಳೆ, ಅಯ್ಯಯ್ಯ ಮನೆಯಾಳಿ ನಿಂತ್ಕ, ಯಾಕೆ ಹಿಂಗೆ ಹೊಡೈತಿದ್ಯಾ ನೀನಂತೂ? ಕಾರ್ ತಗೊಬಿಟ್ಟು ಬರ್ತಾನೆ. ಒಯ್ತಾವಳು ನೋಡಿ ಇವಳು, ಬಿಕ್ನಾಸಿ ಅವಳೆಲ್ಲ ಇವಳು ಕಿತ್ತೋಗಿರೋಳು ನನ್ನ ಸೊಸೆ. ಅವಳು ಏನೇನು ಮೋಡಿ ಮಾಡ್ಬಿಟ್ಟು ನನ್ನ ಮಗಳು ತಲೆ ಕೆಡಿಸ್ತಾವಳೇನೋ ಗೊತ್ತಿಲ್ಲ. ಅವಳು ಫಸ್ಟ್ ಬಿಡಿಸ್ತೀನಿ ಗ್ರಾಚಾರವಲ್ಲ ಹುಡುಗಿಗೆ. ಹಿಂಗ ಮಾಡತ್ತಿ ಇವಳು. ನಾನು ಹೆಂಗೋ ಒಳ್ಳೆ ಹುಡುಗನ ಹುಡುಕಿದ್ದೀನಿ, ಈ ಮನೆಯಾಳಿ ಮತ್ತೆ ಹಾಳು ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟವಳೆ ನನ್ನ ಮಗಳನ್ನ. ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ.